ಅಂತಲ್ಲ, ನಾನು ಬೆಳಗ್ಗೆ 6 ಗಂಟೆ ತನಕ ಮಹಾನಟಿ ಶೂಟಿಂಗಲ್ಲಿದ್ದೆ. ನನಗೆ ಲೈಟ್ಸ್ ಅವಾಗಿಂದ ಬರ್ನ್ ಆಗ್ತಾ ಇತ್ತು. ಆದಷ್ಟು ಟ್ರೈ ಮಾಡಿದೆ ಸ್ಟಾರ್ಟಿಂಗಲ್ಲಿ, ಆಗಲಿಲ್ಲ. ಅದಕ್ಕೆ ಗ್ಲಾಸ್ ಹಾಕೊಂಡು ಕೂತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಇಷ್ಟೆಲ್ಲ ಬಿಲ್ಡಪ್ ನನಗೆ ತಗೊಳ್ಳಲ್ಲ. ಏಳುಮಲೆ ಇವತ್ತು ಇಷ್ಟೊಂದು ಅಪ್ರಿಷಿಯೇಷನ್ನು, ಇಷ್ಟೊಂದು ಅದಕ್ಕೊಂದು ಪಾಸಿಟಿವ್ ಟಾಕ್ ಬರೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ಟೀಮಿಂದ ಹಿಡಿದು, ಮೀಡಿಯಾಯಿಂದ ಹಿಡಿದು, ನಮ್ಮ ಪ್ರೇಕ್ಷಕರ ತನಕ. ಈ ಸಿನಿಮಾ ಮಾಡಬೇಕು ಅಂತಂದಾಗ ನಾನು ನಂಬಿದ್ದು ಎರಡೇ. ಒಂದು ಈ ಕಥೆನ, ಇನ್ನೊಂದು ಕನ್ನಡ ಜನರನ್ನ. ಇವರಿಬ್ಬರನ್ನೇ ನಾನು ನಂಬಿದ್ದು. ಇಲ್ಲಿವರೆಗೂ ನಾವು ಮಾಡಿದಂಥ ಸಿನಿಮಾಗಳಲ್ಲಿ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನು ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಪ್ರೊಡ್ಯೂಸ್ ಮಾಡಬೇಕಾದ್ರೂ ಶರಣ್ ಇದ್ರು. ನನಗೆ ಯಾವಾಗಲೂ ಒಂದು ಸ್ಟ್ರೆಂತ್ ಥರ ಇರೋದು. ಫಸ್ಟ್ ಟೈಮ್ ನಾವು ಒಂದು ನ್ಯೂ ಕಮರ್ಸ್ನ ಇಟ್ಕೊಂಡು ಎಂಟರ್ ಆಗಿದ್ದು. ಅವಾಗ ಕೂಡ ನನಗೆ ಅನಿಸಿದ್ದು ಒಂದೇನೆ, ಒಳ್ಳೆ ಕತೆ, ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದರೆ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಯಾವತ್ತೂ ಅದನ್ನು ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅದು ನನಗೆ ಪ್ರೂವ್ ಆಗುತ್ತೆ. ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಸರ್ ಹೇಳೋದು ಫಸ್ಟ್ ದಿವಸ ಸ್ಲೋ ಸ್ಟಾರ್ಟ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಅಂತ. ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ಸರ್. ನನಗೆ 2017 ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್. ಸೇಮ್ ನನಗೆ ಅವತ್ತು ಆದಂಥ ಎಕ್ಸ್ಪೀರಿಯನ್ಸ್ ಅದು. ತುಂಬ ಸ್ಲೋ ಸ್ಟಾರ್ಟ್. ಅಲ್ಲೂ 4 ಜನ ಹೀರೋಗಳಿದ್ರು. ಬಟ್ ಅವತ್ತಿಗೆ ಅವ್ರು 4 ಜನದ್ದು ಅಷ್ಟು ಪೊಟೆನ್ಷಿಯಲ್ ಆಗಿ ಒಂದು ಕೆರಿಯರ್ ಇರಲಿಲ್ಲ ಅವ್ರಿಗೆ. ಪಾಪ ದೇ ಆರ್ ಆಲ್ಸೋ ಇನ್ ಅ ವೆರಿ ಲೋ ಫೇಸ್, 4 ಜನ ಹೀರೋಗಳದನ್ನು. ಸೊ ಎಲ್ಲ ಆ ಥರದೊಂದು ಟೈಮಲ್ಲೇ ಶುರುವಾಗಿದ್ದು ಚೌಕ. ಫ್ರೈಡೇ ಎಲ್ಲ ಕಡೆನೂ ತುಂಬ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ಥರನೇ ಇತ್ತು. ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ. ಭಾನುವಾರ ಬೆಳಗ್ಗೆಗೆ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟ್ರಲ್ಲಿ ಹೌಸ್ಫುಲ್ ಬೋರ್ಡ್ ಅಂತ ಮಾರ್ನಿಂಗ್ ಶೋ ಬಂತು ಅಂತ ನನಗೆ. ಇದು ಗಾಯತ್ರಿ ಥಿಯೇಟರ್ನಲ್ಲಿ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ. ಯೋಗಿ ಬೈ ಅವರು ಚಿನ್ನ ಫಸ್ಟು ಹೌಸ್ಫುಲ್ ಬೋರ್ಡ್ ಕಣೋ ಗಾಯತ್ರಿ ಥಿಯೇಟ್ರಲ್ಲಿ ಅಂತ ಹೇಳ್ತಾರೆ. ನನಗೆ ಅಲ್ಲಿ ಸ್ವಲ್ಪ ಒಂದು ಖುಷಿ ಆಗುತ್ತೆ. ಅಲ್ಲಿಂದ ಅವತ್ತಿನ ಟೈಮ್ ಥಿಯೇಟರ್ ಸೆಟಪ್ಪಿಗೆ ನಮಗೆ ಒಂದು ಭಾನುವಾರಕ್ಕೆ ಒಂದು 70 ಕಡೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ಅಲ್ಲಿಂದ ಶುರುವಾಗಿದ್ದ ರನ್ನು ಆ ಸಿನಿಮಾ 125 ದಿನಗಳ ಕಾಲ ಅದೇ ಥರದ ಒಂದು ಎನರ್ಜಿನಲ್ಲಿ, ಅದೇ ಥರದ ಒಂದು ಪಾಸಿಟಿವಿಟಿನಲ್ಲಿ ಯಾವತ್ತೂ ಡ್ರಾಪ್ ಆಗದೆ ಒಂದು ಸ್ಟಡಿಯಾಗಿ ಒಂದು ಸಿನಿಮಾ ಹೋಯಿತು. ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಆಗಿದ್ದು. ನನಗೆ ಶೋ ಟು ಶೋ ಅದು ಇನ್ಕ್ರೀಸ್ ಆಗ್ತಾ ಒಂದು ರೇಂಜಿಗೆ ಆಗೋಯ್ತು ನನಗೆ. ನಮ್ಮ ಗುರು ಶಿಷ್ಯರು ನಾನು ಜನರೇಷನ್ ಮಾಡಿದಾಗಲೂ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ನಾನು ಚೌಕ ಮಾಡಿದಾಗ, ನಾವು ಯಾವ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ ಅಂದರೆ ಅಪ್ರಿಷಿಯೇಷನ್ ಬಂದಿದೆ ನಮಗೆ. ಬಟ್ ಈ ಸಿನಿಮಾಗೆ ಬಂದಂಥ ಒಂದು ಅಪ್ರಿಷಿಯೇಷನ್ನು, ಈ ಸಿನಿಮಾಗಳಿಗೆ ಬಂದಂಥ ಒಂದು ರಿವ್ಯೂಸು, ರೈಟಪ್ಸು ಒಂದೊಂದು ಪೇಜ್ ಗಟ್ಟಲೆ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾರು ಅಂತಾನೆ ಗೊತ್ತಿರಲ್ಲ ನಮಗೆ. ನಮ್ಮನ್ನು ಟ್ಯಾಗ್ ಮಾಡಿ ಅಷ್ಟು ಬರ್ದಿದ್ದಾರೆ. ಅವ್ರು ಸ್ಟೇಟಸ್ಗಳು ಹಾಕೋಬೇಕಾರೆ ಇದು ಏನಾಯಿತು ಅಂತಂದ್ರೆ, ನಾವು ಫಸ್ಟಿಂದ ಹೇಳ್ತಿದ್ವಿ, ನಾನು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನೇನು ಮಾಡೋಣ, ಫುಲ್ ಟೀಮೆಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ. ಬಟ್ ನಾನು ಅಂದೆ, ಅಪ್ಪ ಈ ಸತಿ ಹಂಗೆ ಬೇಡ. ಇವಾಗ ಜನ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ. ನಿಮಗೆ ನೀವು ಏನು ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ಥರ ಇದೆ ಅನ್ನೋದಕ್ಕಷ್ಟೇ ಅದು ಇನ್ಫಾರ್ಮೇಷನ್ ಆಗುತ್ತೆ ಹೊರತು ಇನ್ನು ಯಾವುದೂ ಅಲ್ಲ. ಅಥವಾ ಡೇಟ್ ಹೇಳೋದಕ್ಕೆ ನಮಗೆ ಪ್ರಮೋಷನ್ ಯೂಸ್ ಮಾಡಬೇಕು. ಇವತ್ತು ಮೊದಲಾದರೆ ನಾವು TV ಮುಖಾಂತರ ಏನೋ ಹೇಳ್ತಿದ್ವಿ, ಅಥವಾ ಟ್ರೋಲ್ ಪೇಜಸ್ ಈ ಥರದ್ದು ಎಲ್ಲ ಯೂಸ್ ಮಾಡ್ತಿದ್ವಿ. ಜನ ಇವಾಗ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನಂಬುತ್ತಾ ಇರೋದು ಒಂದೇ, ಸಿನಿಮಾ ನೋಡ್ದವನೇ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ. ಸೊ ಸಿನಿಮಾನೇ ಮಾತಾಡಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ. ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ. ಇವತ್ತು ಅದನ್ನು ಮಾತ್ರನೇ ಮಾಡಬೇಕು ಅಂತ ನಂಬಿ ನಾವು ಇದು ಬಂದಿದ್ದು. ಅದಕ್ಕೆ ಆ ಟೈಮ್ ನಮಗೆ ಏನು 1 ಡೇ 1.5 ಡೇ ತಗೊಂತು. ಬಟ್ ಇವತ್ತಿಗೆ ಇಟ್ ಈಸ್ ವೆರಿ ಫಾಸ್ಟ್. ಅಂದ್ರೆ ನಾವು ಮೊದಲಿನ ಥರ ಸರ್ ಒಂದು 2 ವಾರ ಆದ್ಮೇಲೆ ಪಿಕಪ್ ಆಗೋದು ಪಿಕ್ಚರ್ ಅದಿಲ್ಲ. 1 ದಿವಸ 2 ದಿವಸಕ್ಕೆ ಪಿಕಪ್ ಆಗಿಬಿಡುತ್ತೆ. ಆ ಥರದ್ದು ಒಂದು ಎನರ್ಜಿನಲ್ಲಿ ಶುರುವಾಯಿತು. ನನ್ನ ಫೋನ್ ಕಾಲ್ಸು, ನನ್ನ ಮೆಸೇಜಸ್ಸು, ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಅದು ಸ್ಟಾಪ್ ಆಗಿಲ್ಲ. ನನಗೆ ಬಂದಂಥ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗುತ್ತೆ ಅಂದರೆ ನಂದೇ ಸಿನಿಮಾ ಇದು ಆದರೂ ಕೂಡ ಅವ್ರು ಹೇಳ್ತಾ ಇರೋದಷ್ಟು ವಿಷಯಗಳು ನಾವು ಈ ಹಿಂದೆನೂ ಒಂದಷ್ಟು ನನ್ನ ಸಿನಿಮಾಗಳನ್ನ ಮಾಡಿದಾಗ ನೋಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋ ಒಂದು ಎನರ್ಜಿ ಇದೆಯಲ್ಲ, ದಟ್ ವಾಸ್ ವೆರಿ ನೈಸ್. ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೋ, ಒಂದು ಸ್ಟೇಟ್ಮೆಂಟ್ ಎಲ್ಲ ತುಂಬ ಕಾಮನ್ ಆಗಿ ಹೇಳ್ತಾರೆ. ಅದೊಂದು ನಾನು ತುಂಬ ಬೇಜಾರು, ಹರ್ಟು, ಅದೇನೋ ಗೊತ್ತಿಲ್ಲ, ಹೆಂಗೆ ಅವ್ರಿಗೆ ಕನ್ವೆ ಮಾಡಬೇಕು ಅಂತ ನಂಗೆ ಗೊತ್ತಾಗಲ್ಲ. ಸರ್ ಈ ಫಿಲಮ್ಮು ಮಲಯಾಳಮಲ್ಲಿ ಬರಬೇಕಾಗಿತ್ತು ಸರ್, ಇಷ್ಟು ಕೋಟಿ ಮಾಡಿರೋ ಸರ್. ಈ ಸಿನಿಮಾ ತಮಿಳಲ್ಲಿ ಬರಬೇಕಾಗಿತ್ತು ಸರ್, ಇದಿಷ್ಟು ಕೋಟಿ ಮಾಡಬೇಕಾಗಿತ್ತು ಸರ್. ಕನ್ನಡದಲ್ಲಿ ಬಂದಿದೆಯಲ್ಲ, ಇದನ್ನ ಕನ್ನಡದಲ್ಲಿ ನೀನು ನೋಡು. ಕೋಟಿ ಮಾಡಲ್ಲ, ಅದು ನನ್ನ ಪ್ರೊಡ್ಯೂಸರ್, ನನ್ಗೆ ಗೊತ್ತಿರೋದು.
ನೀವು ಸಿನಿಮಾ ಆಗಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬೇಡಿ, ಅಲ್ಲಿ ಜನನೂ ಅದೇ ಇಲ್ಲಿ ಜನನೂ ಅದೇ. ನನಗೇನು ಕನ್ನಡ ಜನನು ಖಂಡಿತವಾಗ್ಲೂ ಅದೇ ಥರದ ಮಟ್ಟಿಗೆ ತೊಗೊಂಡೋಗ್ತಾರೆ. ಸ್ವಲ್ಪ ಏನಾಗಿದೆ, ಬಹುಶಃ ತುಂಬ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸಿಗೆ ಆ ನಂಬಿಕೆ ಬಂದಿಲ್ಲ. ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಅದು ನಂಬಿ ಹೋಗಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ. ಅದೇ ಹೇಳ್ದಂಗೆ ಓಪನರ್ಸ್ ಬಂದರು, ಇವಾಗ ಮಿಡ್ಲ್ ಆರ್ಡ್ರು, ಇದು ಖಂಡಿತವಾಗ್ಲೂ ಇದೊಂದು ಎಕ್ಕ ಆಯಿತು, ಸೂ ಫ್ರಮ್ ಸೋ ಆಯಿತು. ಸೊ ಇವಾಗ ಆಡಿಯನ್ಸ್ಗೆ ಒಂದು ಬಿಲೀಫ್ ಬರೋಕ್ಕೆ ಶುರುವಾಗುತ್ತೆ. ದೇ ವಿಲ್ ಶೋರ್ಲಿ ಟೇಕ್ ಒಂದು ಪೊಟೆನ್ಷಿಯಲ್ ಇರೋ ಸಿನಿಮಾನ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ಏಳು ಮೇಲೆ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್. ನೀವು ಇವಾಗ 30 ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ, ನಮ್ದು ರಿಲೀಸ್ ಆಗ್ಬೇಕಾದ್ರೂ 17 ಸಿನಿಮಾ ರಿಲೀಸ್ ಇತ್ತು, ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ. ಎಲ್ಲ ಅದ್ರಲ್ಲಿ ತುಂಬ ದೊಡ್ಡ ದೊಡ್ಡ ಫಿಲಮ್ಸ್ಗಳು ಇತ್ತು. ಸೊ ಫ್ರೈಡೇ ತುಂಬ ಲಿಮಿಟೆಡ್ ಶೋಸ್ ಥರ ಪ್ಲ್ಯಾನ್ ಆಯಿತು. ನಾನು ಜಗದೀಶ್ ಸರ್ ಕೇಳಿದೆ, ಸರ್ ಹೆಂಗೆ ಸರ್ ಇದು ಅಂತ. ಅವರು ಸರ್ ಇಲ್ಲ ಸರ್, ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಎಲ್ಲರಿಗೂ ಶೋಸ್ ಕೊಡಲೇಬೇಕಾಗುತ್ತೆ, ಇದು ಯಾವ ಸಿನಿಮಾ ಬಂದ್ರೆ ಹಿಂಗಿರುತ್ತೆ ಸರ್ ಅಂತ. ಆಯಿತು ಸರ್, ನಾವು ನಂಬಿ ಮಾಡೋಣ ಬನ್ನಿ ಅಂತ. ಶುಕ್ರವಾರ, ಶನಿವಾರ, ಭಾನುವಾರ, ನೀವು ನಂಬಲ್ಲ, ಸೋಮವಾರಕ್ಕೆ ಇನ್ನೂ ಶೋಸ್ ಇನ್ಕ್ರೀಸ್ ಆಗಿದೆ. ನಮ್ಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋಮವಾರ ಇನ್ಕ್ರೀಸ್ ಆಗಿದೆ. ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ, ಮಂಗಳವಾರ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಒಂದು ಪೊಟೆನ್ಷಿಯಲ್ ಇದೆ ಅಂತಂದಾಗ ಅದನ್ನ ಉಳಿಸ್ಕೋತಾರೆ ಖಂಡಿತವಲ್ಲ. ನಾವು ತುಂಬ ಕ್ರಿಬ್ ಮಾಡಬಾರ್ದು. ನನಗೆ ಅದೊಂದೇ ಇರೋದು, ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು, ಕನ್ನಡ ಚಿತ್ರರಂಗ ಬಗ್ಗೆ ಕಂಪ್ಲೇಂಟ್ಸು, ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಆಗಿ ಹೋದರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗತ್ತೆ ಅನ್ನೋದು ಒಂದು ನಂಬಿದ್ದೀನಿ. ಆ್ಯಂಡ್ ಅಗೇನ್ ಎಲ್ಲರೂ ಇದೊಂದು ವೇದಿಕೆ, ನನ್ನ ತಂಡ ಎಲ್ಲರೂ ಅವಾಗಿನ ಪಾಪ ಮಾತಾಡ್ಬೇಕಾದ್ರೆ ಥ್ಯಾಂಕ್ಸೇ ಹೇಳ್ತಾರೆ. ಬಿಕಾಸ್ ಇದು ಅಷ್ಟು ದಿನಗಳ ಒಂದು ಶ್ರಮ, ಅಷ್ಟು ದಿನಗಳಿಂದ ಒಂದು ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಹಾಗಾಗಿ ಎಲ್ಲರಿಗೂ ಆ ಟೈಮ್ ಕೊಟ್ಟಿದ್ದೀವಿ. ನಾನು ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋವಂಥ ಇದರಲ್ಲಿಲ್ಲ, ನಾನು ಬೇಗ ಮುಗಿಸ್ತೀನಿ. ಬಟ್ ಸ್ಟಿಲ್ ಪ್ರತಿ ಸತಿ ನಾವು ಪ್ರೆಸ್ ಮೀಟ್ ಏನೋ ಮಾಡಿದಾಗ ನಾನು ಎಲ್ಲ ಮೇಜರ್ ಟೆಕ್ನಿಷಿಯನ್ಸ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ದೀನಿ. ಆದರೆ ಈ ಸಿನಿಮಾ, ಈ ಪ್ರೊಡಕ್ಷನ್ನು, ನಾನು ಪ್ರೊಡ್ಯೂಸರೇ ಆಗಿದ್ರು ಕೂಡ ಇದು ಹೆಂಗೆ ಅಂತಂದರೆ, ಈ ಪವರ್ ಬರುತ್ತೆ ಗೊತ್ತಾ ನಮಗೆ, ಟ್ರಾನ್ಸ್ಫಾರ್ಮರಿಂದ ಯಾವುದೋ ಒಂದು ಪವರ್ ಬರುತ್ತೆ, ಅದನ್ನು ನೀವು ಟಿ ವಿ ಕನೆಕ್ಟ್ ಮಾಡ್ತೀರಾ ಮನೆಗಳಲ್ಲಿ, ಅಥವಾ ಯಾವುದೋ ಒಂದು AC ಗೋ ಫ್ರಿಡ್ಜ್ಗೋ ಏನೋ ಕನೆಕ್ಟ್ ಮಾಡ್ತೀರಂದರೆ ಅದ್ರ ಮಧ್ಯದಲ್ಲಿ ಒಂದು ಸ್ಟೆಬಿಲೈಸರ್ ಅಂತ ಇರುತ್ತೆ. ಅದ್ರದ್ದು ಏನು ಕೆಲಸ ಅಂತಂದರೆ, ಅದೆಷ್ಟೇ ಪವರ್ ಬಂದರೂ ಅದು ಇದು ಲೋಡ್ ತೊಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಟ್ಕೊಂಡು ಎಲ್ಲ ಲೋಡ್ ಅದು ತೊಗೊತಾ ಇರುತ್ತೆ. ಇಲ್ಲದಿ ಟಿ ವಿ ಚೆನ್ನಾಗಿ ಬರಬೇಕು, ಫ್ರಿಡ್ಜಿಗೆ ಏನಾಗಬಾರ್ದು ಅಂತ ಮಾಡ್ತಾ ಇರುತ್ತೆ. ಆ ಥರ ಈ ಸಿನಿಮಾಗೆ ನನ್ನ ಜೊತೆ ನಿಂತು ಕೆಲಸ ಮಾಡಿದಂಥ ಇಬ್ಬರು ಹುಡುಗರು, ಒಂದು ರಾಮು, ಇನ್ನೊಂದು ಸೂರಜ್. ಆ್ಯಂಡ್ ಅವ್ರಿಗೆ ಗೈಡ್ ಮಾಡಿದ್ದು ನಮ್ಮ ನರಸಿಂಹಣ್ಣ. ಯಾಕಂತಂದರೆ ನಾನು ಪ್ರೊಡ್ಯೂಸರ್ ಆಗಿ ಸೆಟ್ಟಿಗೆ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನು ಸೆಟ್ಟಿಗೆ ಹೋಗ್ತಿರೋದಕ್ಕೆ ಮೇನ್ ರೀಸನ್ನು ಏನು ಅಂತಂದರೆ, ನಾನೊಬ್ಬ ಡೈರೆಕ್ಟರ್ ಆಗಿ ನಾನಲ್ಲೋ ಕೂತ್ಕೊಂಡ್ರು, ನಾನು ಏನೂ ಕೆಲಸ ಬೇಡ, ನಾನು ಸುಮ್ಮನೆ ಕೂತಿದ್ದೆ ಅಂತಂದ್ರೂ ಇನ್ನೊಬ್ಬ ಡೈರೆಕ್ಟರ್ಗೆ ಅದು ಎಫೆಕ್ಟು ಹೊರಗಡೆ, ಅಲ್ಲಿ ಸೆಟ್ಟಲ್ಲ. ಪುನೀತ್ ಕೂಡ ಸರ್ ನೀವು ಬನ್ನಿ ಸರ್ ಜೊತೆಗಿರೋಣ ಅಂತಲೇ ಹೇಳ್ತಾನೆ ಇರ್ಬೋದು, ಬಟ್ ಹೊರಗಡೆ ತರುಣು ಅಲ್ಲಿ ಸೆಟ್ಟಲ್ಲಿ ತರುಣೇ ಮಾಡ್ತೀರಂತೀರಿ ಎಲ್ಲರೂ ಅಂತ ಇಲ್ಲದೇ ಇರೋ ಟಾಕ್ಸ್ ಹೋಗುತ್ತೆ ಅಂತ ಒಂದು ಬೇಡ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ಸೆಟ್ಟಿಗೆ ತುಂಬ ಕಮ್ಮಿ ಹೋಗ್ತಿದ್ದೆ. ಬಟ್ ಅಷ್ಟು ಅಮೇಝಿಂಗ್ ಶೂಟ್ ಆಗಬೇಕು ಅಂದರೆ ಅಷ್ಟು ಚಾಲೆಂಜಸ್ ನಡುವೆ ಒಂದು ರೆಗ್ಯುಲರ್ ಲೊಕೇಶನ್ಸ್ ಇಲ್ದಂಗೆ ಇಷ್ಟೊಂದು ಒಂದು ಕ್ರ್ಯೂನ ಕಟ್ಕೊಂಡು ಒಂದು ಜರ್ನಿ ಆ ಇಬ್ಬರು ಹುಡುಗರು ಮಾಡಿದ್ದಾರೆ. ಅವರಿಬ್ಬರು ಪಾಪ ಅವ್ರು ಮಾತಾಡೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು, ಯಾಕಂದ್ರೆ ಅವ್ರು ಕೆಲಸ ಮಾತಾಡುತ್ತೆ ಅವರಿಬ್ಬರದ್ದು. ಆ ಥರದೊಂದು ಅದ್ಭುತವಾದಂಥ ಟೀಮ್ ನನಗೆ ಸಿಕ್ಕಿದೆ. ನರಸಿಂಹಣ್ಣನು ನಮ್ಮ ಮ್ಯಾನೇಜರ್. ಯಾಕಂದರೆ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇವರೇ ಬೇಕಾಗಿದ್ದು. ಕ್ಯಾಮ್ರಾಮೆನ್ನು, ಎಕ್ವಿಪ್ಮೆಂಟ್ಸು ಇನ್ನೊಂದೆಲ್ಲ ಸಿಕ್ಕರೆ ಮಾಡ್ತಾರೆ. ಕ್ಯಾಮ್ರಾಮೆನ್ಗೆ ಎಕ್ವಿಪ್ಮೆಂಟ್ ಸಿಗಬೇಕು ಅಂದರೆ ಅವರೇ ಬೇಕಾಗತ್ತೆ ಇಲ್ಲಿ. ಓಕೆ, ಡೈರೆಕ್ಟರ್ ಪೇಪರ್ ಬರ್ದಿ ನನಗೆ ಇದು ಬೇಕು, ನಾಳೆಗೆ ಇದು ಬೇಕು, ಇದು ಯಾಕೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್ ಹೇಳ್ಬೋದು. ಬಟ್ ಇದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತಂದರೆ ಅವರೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈ ಸಿನಿಮಾ ವಾಸ್ ವೆರಿ 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 ಚಾಲೆಂಜಿಂಗ್. ಇದನ್ನು ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಸೂರಜ್ ಅಣ್ಣ, ಥ್ಯಾಂಕ್ ಯು. ನೀವು ಮೊದಲೇ ಸಿನಿಮಾಯಿಂದನೂ ಇಲ್ಲಿವರೆಗೂ ನನ್ನ ಎಲ್ಲ ಸಿನಿಮಾಗೂ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್.